ಕರ್ಕಾಟಕ ರಾಶಿ ಮಾರ್ಚ್ 2026 ಕರ್ಕಾಟಕ ರಾಶಿಯವರಿಗೆ ಮಾರ್ಚ್ ತಿಂಗಳಲ್ಲಿ ಅಷ್ಟಮ ಸ್ಥಾನದಲ್ಲಿ ಕುಜ ರಾಹು ಬುಧ ಸಂಯೋಗ ಆಗುವುದರಿಂದ ಒಂದಷ್ಟು ಆರೋಗ್ಯದ ಮೇಲೆ ಹೆಚ್ಚು ಗಮನ ಕೊಡಬೇಕು. ಬೇಡವಾದಂಥ ಸಮಸ್ಯೆಗಳು ಮೈ ಮೇಲೆ ಬರುತ್ತೆ, ಸರ್ಜರಿಗಳಾಗುವಂಥ ಸಾಧ್ಯತೆ ಇರುತ್ತೆ. ಭಯ ಬೀಳುವಂಥ ಅಗತ್ಯ ಇಲ್ಲ. ಸುಮ್ಮನೆ ಏನೋ ಬೇಡವಾದಂಥದ್ದು ಆರೋಗ್ಯದ ವಿಚಾರದಲ್ಲಿ ಮಾಡಲೇಬೇಕಾದಂಥ ಸಂದರ್ಭ ಬಂದ್ಬಿಡುತ್ತೆ. ಸರ್ಜರಿ ಅಥವಾ ಎಲ್ಲೋ ಗಾಡಿಯಲ್ಲಿ ಓಡಾಡ್ತಾ ಇರ್ತಾರೆ, ಬಿದ್ದು ಗಾಯ ಆಗುವಂಥದ್ದು, ಚಿಕ್ಕದಾದರೂ ಹೊಲಿಗೆ ಬೀಳುವಂಥ ಪರಿಸ್ಥಿತಿ ಇರುತ್ತೆ. ಸ್ವಲ್ಪ ಗಾಡಿ ಓಡಿಸುವಾಗ ಅಥವಾ ಆರೋಗ್ಯದ ಮೇಲೆ ಏನಾದರೂ ಚಿಕ್ಕದೇ ತಾನೇ ಸಮಸ್ಯೆ ಅಂತ ಏನಾದರೂ ಬಿಟ್ಟರೆ ಅಂದರೆ ಸರ್ಜರಿವರೆಗೂ ಹೋಗುವಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ಮಾರ್ಚ್ ತಿಂಗಳಲ್ಲಿ ಸ್ವಲ್ಪ ಕರ್ಕಾಟಕ ರಾಶಿಯವರು ಹೆಚ್ಚು ಜಾಗೃತೆ ವಹಿಸಬೇಕಾಗುತ್ತೆ. ಇನ್ನು ಕಟಕ ರಾಶಿ ಅವರಿಗೆ ಗುರುಗ್ರಹ ವ್ಯಯಸ್ಥಾನದಲ್ಲಿ ಇರೋದರಿಂದ ಸಾಮಾನ್ಯವಾಗಿ ವ್ಯಯಸ್ಥಾನ ಗುರು ಧನಕಾರಕ ಆಗಿರೋದ್ರಿಂದ ಹೆಚ್ಚು ಖರ್ಚುಗಳು ಜಾಸ್ತಿ ಆಗುವಂಥದ್ದು ಇರುತ್ತೆ. ಸಂಪಾದನೆ ಚೆನ್ನಾಗಿದ್ದರೂ ಸಹ ಎಷ್ಟೇ ಬಂದ್ರೂ ಉಳಿಯೋದಿಲ್ಲ, ಖರ್ಚುಗಳು ಜಾಸ್ತಿ ಆಗುವಂತಹದ್ದು ಕಂಡುಬರುತ್ತೆ. ಇನ್ನು ಮಾರ್ಚ್ 14ರ ನಂತರ ಒಂದಷ್ಟು 9ನೇ ಮನೆಯ ಸ್ಥಾನಕ್ಕೆ ಒಂದಷ್ಟು ರವಿ ಮತ್ತು ಶನಿ ಮತ್ತು ಉಚ್ಚಸ್ಥಾನಕ್ಕೆ ಶನಿ ಜೊತೆ ಶುಕ್ರ ಬರೋದ್ರಿಂದ ತ್ರಿಗ್ರಹ ಯೋಗ ಉಂಟಾಗುವಂಥದ್ದು ಇರುತ್ತೆ. ಮತ್ತು ಹಣಕಾಸಿನ ವಿಚಾರಕ್ಕೆ ಒಂದಷ್ಟು ದೊಡ್ಡದಾದಂಥ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಆ ನಿರ್ಧಾರಗಳು ಒಂದಷ್ಟು ಇನ್ವೆಸ್ಟ್ಮೆಂಟ್ ಆಗಬಹುದು ಅಥವಾ ಏನಾದರೂ ಒಂದು ಖರೀದಿ ಮಾಡೋ ವಿಚಾರಕ್ಕೆ ಸಂಬಂಧಪಟ್ಟಂಥದ್ದು ಆಗ್ಬೋದು. ಒಂದಷ್ಟು ಲಾಭವನ್ನು ತಂದು ಕೊಡುವಂತಹ ಸಾಧ್ಯತೆಗಳು ಕಂಡುಬರುತ್ತೆ. ಮತ್ತು ಪಿತೃಕಾರಕ ಪರಮೋಚ್ಚ ಸ್ಥಾನದಲ್ಲಿರುವಂಥ ಶುಕ್ರನ ಜೊತೆ ಸಂಯೋಗ ಆಗ್ತಾ ಇರೋದ್ರಿಂದ ಈಗಾಗಲೇ ಒಂದು 10 ವರ್ಷ 20 ವರ್ಷದಿಂದ ಏನಾದರೂ ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲಿ ವಿವಾದಗಳು ಏನಾದರೂ ಇತ್ತು, ಕೋರ್ಟು ಕಚೇರಿ ಸಮಸ್ಯೆವರೆಗೂ ಹೋಗಿದೆ ಅಂತ ಹೇಳಿದ್ರೇನೋ ಒಂದಷ್ಟು ಅನುಕೂಲ ಆಗುವಂಥ ಸಾಧ್ಯತೆಗಳು ಸಹ ನಾವು ಇಲ್ಲಿ ಕಾಣಬಹುದು ಮಾರ್ಚ್ ತಿಂಗಳಲ್ಲಿ. ಇನ್ನು ಶುಕ್ರಾದಿತ್ಯ ಯೋಗ ಮತ್ತು ಶನಿ ಒಂದಷ್ಟು ಸಂಯೋಗದಿಂದ ಒಂದಷ್ಟು ವ್ಯಾವಹಾರಿಕವಾಗಿ ಹೆಚ್ಚು ಲಾಭವನ್ನು ನಿರೀಕ್ಷೆಯನ್ನು ಮಾಡಬಹುದು ಅನ್ನುವಂಥದ್ದು ಹೇಳುತ್ತೆ. ಮತ್ತು ಯಾವುದೇ ಬಿಸ್ನೆಸ್ ಅಥವಾ ಯಾವುದೇ ವ್ಯವಹಾರವನ್ನು ಇಟ್ಕೊಂಡ್ರೇನೋ ಈ ಕರ್ಕಾಟಕ ರಾಶಿಯವರಿಗೆ ಒಂದಷ್ಟು ಲಾಭವನ್ನು ನಿರೀಕ್ಷೆಯನ್ನು ಮಾಡಬಹುದು ಅಂತಲೇ ಹೇಳ್ಬೋದು. ಅದರ ಖರ್ಚುಗಳು ಜಾಸ್ತಿ ಇರುತ್ತೆ. ಹಾಗಾಗಿ ಖರ್ಚುಗಳನ್ನು ಒಂದಷ್ಟು ನೋಡಿಕೊಂಡು ಮಾಡೋದು ಬಹಳ ಒಳ್ಳೆಯದು. ಮತ್ತು ಏನು ಮಾಡ್ಕೋಬಹುದು ಮಾರ್ಚ್ ತಿಂಗಳಲ್ಲಿ ಅಂತ ನಾವು ನೋಡೋಕೆ ಹೋದರೆ ಪ್ರತಿ ಗುರುವಾರ ಗುರು ರಾಘವೇಂದ್ರ ದೇವಸ್ಥಾನಕ್ಕೆ ಹೋಗಿ ಬರುವಂಥದ್ದು, ಒಂದಷ್ಟು ಅರ್ಚನೆ ಮಾಡಿಸುವಂಥದ್ದು ರೂಢಿಲಿಟ್ಕೊಳ್ಳಿ. ಬರುವಂಥ ಸಮಸ್ಯೆಗಳೇನಿರುತ್ತೆ ಕರ್ಕಾಟಕ ರಾಶಿಯವರಿಗೆ ಒಂದಷ್ಟು ಅನುಕೂಲ ಆಗುವಂಥದ್ದು ಇರುತ್ತೆ. ಖರ್ಚುಗಳ ಬಗ್ಗೆ ಹೆಚ್ಚು ಗಮನ ಕೊಡೋದು ಬಹಳ ಅಗತ್ಯ ಇದೆ.